ಜೈ ಹಿಂದ್ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವ್ರಿಗಾಗಿ ಒಂದು ವಿಶೇಷವಾಗಿರುವಂತಹ ಒಂದು ವಿಡಿಯೋ ನಾನು ನಿಮಗಾಗಿ ತಂದಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ದಲ್ಲಿ ಬರ್ತಕ್ಕಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ನ ಡಿಸ್ಕಷನ್ ಮಾಡೀವಿ. ಸೊ ಅದು ಗ್ರಾಫ್ ಆ್ಯಂಡ್ ಟೇಬಲ್ ಆಗಿದೆ. ಸೊ ಕಾನ್ಸ್ಟೇಬಲ್ ಆಗಿರ್ಬೋದು, SI ಎಕ್ಸಾಮ್ ಆಗಿರ್ಬೋದು, ಅದರಲ್ಲಿ 5 ಅಂಕಗಳು ಮಿನಿಮಮ್ ನಿಮಗೆ ಬರ್ತಾ ಇದ್ದಾವೆ. ಬಹಳ ಈಸಿ ಇರುತ್ತೆ. ಸೊ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೈ ಹಿಂದ್, ಎಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ದಲ್ಲಿ ಸ್ವಾಗತ ಕೋರುತ್ತಾ. ಸೊ ಇವತ್ತು ನಾವು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದು ಯಾವುದು ಅಂತಂದ್ರೆ ಗ್ರಾಫ್ ಆ್ಯಂಡ್ ಟೇಬಲ್ ಇದೆ. ಸೊ ಯೂಸಿಂಗ್ ಆಫ್ ಗ್ರಾಫ್ ಆ್ಯಂಡ್ ಟೇಬಲ್ ಇರ್ತಕ್ಕಂಥದ್ದು ಯೂಸ್ ಮಾಡಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಅವುಗಳನ್ನ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ 34 ಕ್ಲಾಸಸ್ಗಳು ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡೇವಿ. ಇದರಲ್ಲಿ ಬೇರೆ ಬೇರೆ ತರಹದ ವೇರಿಯಸ್ ಆಗಿರುವಂತಹ ಟಾಪಿಕ್ಗಳನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕವರ್ ಮಾಡೇವಿ. ಬೇಸಿಕ್ ದ ಜೊತೆಗೆ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂತ ಮಾಡೇವಿ. ಸೊ ಹಿಂದಿನ ಈ 34 ಕ್ಲಾಸಸ್ಗಳನ್ನ ನೀವು ನೋಡಿದ ಮೇಲೆ ಈ ಕ್ಲಾಸ್ ಇರ್ತಕ್ಕಂಥದ್ದು ನೋಡ್ರಿ. ಯಾಕಂತಂದ್ರೆ ಈ ಒಂದು ಗ್ರಾಫ್ ಆ್ಯಂಡ್ ಟೇಬಲ್ದಲ್ಲಿ ನಿಮಗೆ ಯೂಸ್ ಮಾಡ್ಲಿಕ್ಕೆ ಬರಬೇಕು ಏನು ಅಂತಂದ್ರೆ ಅವರೇಜ್ ಇರ್ತಕ್ಕಂಥದ್ದು ತೆಗಿಲಿಕ್ಕೆ ಬರ್ಬೇಕಾಗತ್ತೆ. ಅವರೇಜ್ ಅಂತಂದ್ರೆ ಏನು, ಸರಾಸರಿ ಇರ್ತಕ್ಕಂಥದ್ದು ನಿಮಗೆ ತೆಗಿಲಿಕ್ಕೆ ಬರಬೇಕು. ಅದ್ರ ಜೊತೆಗೆ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ತೆಗಿಲಿಕ್ಕೆ ಬರಬೇಕು, ಶೇಕಡ. ಸೊ ಇವು ಎರಡು ಇರ್ತಕ್ಕಂಥದ್ದು, ಇವುಗಳ ಮೇಲೆ ಕಾನ್ಸೆಪ್ಟ್ ಆಧಾರಿತವಾಗಿರುವಂತದ್ದು ಇದು ಗ್ರಾಫ್ ಆ್ಯಂಡ್ ಟೇಬಲ್ ಇದೆ. ಬಹಳ ಈಸಿ ಇರುವಂತಹ ಟಾಪಿಕ್ ಇದೆ. ಸೊ SSCಯ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ನಿಮಗೆ 1 ರಿಂದ 2 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಒಂದು ಗ್ರಾಫ್ ಕೊಡ್ತಾರೆ ಅಥವಾ ಒಂದು ಟೇಬಲ್ ಕೊಡ್ತಾರೆ. ಅದನ್ನ ಅಧ್ಯಯನ ಮಾಡಿಕೊಂಡು ನೀವು ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಅದೇ ರೀತಿ RPF ದೊಳಗೆ ಹೇಳಬೇಕು ಅಂತಂದ್ರೆ RPF ಎಕ್ಸಾಮ್ದಲ್ಲಿ ನಿಮಗೆ ಇದರಲ್ಲಿ 5 ಕ್ವಶನ್ಸ್ ಇರ್ತಕ್ಕಂಥದ್ದು ಬರ್ತಾ ಇದ್ದಾವೆ. ಒಂದು ಗ್ರಾಫ್ ಅಥವಾ ಒಂದು ಟೇಬಲ್ ಅನ್ನ ನಿಮ್ಗೆ ಕೊಡ್ತಾರೆ. ಅದನ್ನ ಅಧ್ಯಯನ ಮಾಡಿ 5 ಕ್ವಶನ್ಸ್ಗಳಿಗೆ ಅದಕ್ಕೆ ರಿಲೇಟೆಡ್ ಇರುವಂತಹ 5 ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದು ಎಲ್ಲ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುವ ಒಂದು ಟಾಪಿಕ್ ಇದೆ, ಗ್ರಾಫ್ ಆ್ಯಂಡ್ ಟೇಬಲ್. ಸೊ ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೇಸಿಕ್ ಏನಿದೆ, ಆಮೇಲೆ ಏನೆಲ್ಲ ನಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಅಂತೇಳಿ. ಟೋಟಲ್ ಆಗಿ 4 ಪ್ರಕಾರದ ಗ್ರಾಫ್ ಆ್ಯಂಡ್ ಟೇಬಲ್ ಒಳಗೆ ನಿಮ್ಗೆ ಕ್ವಶನ್ ಇರ್ತಕ್ಕಂಥದ್ದು ಕೇಳ್ತಾರೆ. ಒಂದೇದು ಇರ್ತಕ್ಕಂಥದ್ದು ಬಾರ್ ಗ್ರಾಫ್ ಅಂತ ಹೇಳ್ತೇವೆ. ಒಂದೇದು ಬಾರ್ ಗ್ರಾಫ್. ಸೊ ಇದು ಬಾರ್ ಗ್ರಾಫ್ ಹೇಗಿರುತ್ತೆ ಅಂತಂದ್ರೆ, ಸೊ ಈ ರೀತಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಸ್ತಂಭಗಳು ಇರ್ತವೆ, ಸ್ತಂಭಾಲೇಖ ಅಂತ ಹೇಳ್ತೇವೆ. ಸ್ತಂಭಗಳು ಇರ್ತಾ ಇದಾವೆ. ಇವುಗಳನ್ನ ಆಧಾರಿತವಾಗಿ ಕೆಲವೊಂದಿಷ್ಟು ಡಾಟಾಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. ಅದನ್ನ ನೀವು ಅಧ್ಯಯನ ಮಾಡಿಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೇಕಾಗುತ್ತೆ. ಇದು ಬಾರ್ ಗ್ರಾಫ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಇನ್ನೊಂದು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪಾಯ್ ಚಾರ್ಟ್ ಅಂತ ಬರ್ತಾ ಇದೆ. ಪಾಯ್ ಚಾರ್ಟ್. ಸೊ ಈ ಪಾಯ್ ಚಾರ್ಟ್ ನೀವು ಈಗಾಗಲೇ ಕಲ್ತಿರ್ತೀರಿ SSLC ಅಲ್ಲಿ ಅಥವಾ 9th ಸೈನ್ಸ್ ಮಾಡಿರ್ತಕ್ಕಂಥವ್ರು PUC ಅಲ್ಲಿ ಕೂಡ ಕಲ್ತಿರ್ತಾರೆ. ಈ ಪಾಯ್ ಚಾರ್ಟ್ ಇರ್ತಕ್ಕಂಥದ್ದು ಈ ರೀತಿ ಕೆಲವೊಂದಿಷ್ಟು ಶೇಕಡಾಮಾನಗಳನ್ನ ಕೊಟ್ಟಿರ್ತಾರೆ. ಸೊ ಇದು ಎಷ್ಟು ಶೇಕಡ ಇದೆ, ಇದು ಎಷ್ಟು ಶೇಕಡ ಇದೆ, ಅವುಗಳನ್ನ ಅಧ್ಯಯನ ಮಾಡಿಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ ನೀವು ಇಲ್ಲಿ ಮಾಡಬೇಕು. ಇನ್ನೊಂದು ಇದರಲ್ಲಿ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಲೈನ್ ಗ್ರಾಫ್ ಇರ್ತಕ್ಕಂಥದ್ದು ಬರ್ತಾ ಇದೆ. ಲೈನ್ ಗ್ರಾಫ್. ಸೊ ಈ ರೀತಿ ಇರ್ತಕ್ಕಂಥದ್ದು ಒಂದು ನಿಮಗೆ ಚಾರ್ಟ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಲೈನ್ ಇರ್ತಕ್ಕಂಥದ್ದು ಈ ರೀತಿ ಹೋಗಿರ್ತೈತಿ. ಸೊ ಅದು ಯಾವ ರೀತಿ ಲೈನ್ ಇರ್ತೈತಿ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಡಾಟಾ ನಿಮಗೆ ಕೊಟ್ಟಿರ್ತಾರೆ. ಇದು ಯಾವ್ದ್ರದ್ದು ಲೈನ್ ಇದೆ, ಆಮೇಲೆ ಈ ಸೈಡ್ದು ಯಾವ್ದ್ರದ್ದು ಲೈನು, ಅದನ್ನೆಲ್ಲ ನಿಮಗೆ ಮಾಹಿತಿ ಕೊಟ್ಟಿರ್ತಾರೆ. ಅದನ್ನ ಅಧ್ಯಯನ ಮಾಡಿ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇನ್ನೊಂದು ಬರ್ತಕ್ಕಂಥದ್ದು ಏನು ಅಂತಂದ್ರೆ ಟೇಬಲ್ ಚಾರ್ಟ್. ಸೊ ಈ ಟೇಬಲ್ ಚಾರ್ಟ್ ಇರ್ತಕ್ಕಂಥದ್ದು ಈ ರೀತಿ ಒಂದು ಟೇಬಲ್ ಇರ್ತಾ ಇದೆ. ಸೊ ಒಂದು ಟೇಬಲ್ ಮಾಡಿ ನಿಮ್ಗೆ ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಈ ಮಾಹಿತಿ ಇರ್ತಕ್ಕಂಥದ್ದು ನೀವು ಇದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಈ ಒಂದು ಟೇಬಲ್ ನೀವು ತಿಳ್ಕೊಂಡಿದ್ದೆ ಆದಲ್ಲಿ ಸೊ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಿಗೆ ನೀವು ಸರಿಯಾಗಿ ಆನ್ಸರ್ ಮಾಡಬಹುದು. ಸೊ ಈ ರೀತಿ ಎಲ್ಲ ನಮಗೆ ಗ್ರಾಫ್ ಆ್ಯಂಡ್ ಟೇಬಲ್ದೊಳಗೆ ಕ್ವಶನ್ಸ್ಗಳು ಬರುವಂತಹ ಸಂಭವಗಳಿದಾವೆ. ಇದರಲ್ಲಿ ಬಹಳಷ್ಟು ಏನು ಅಂತಂದ್ರೆ ಅವರೇಜ್ಗೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಪರ್ಸೆಂಟೇಜ್ಗೆ ಸಂಬಂಧವಾಗಿ ಆಗಿರುವಂತಹ ಕ್ವಶನ್ಸ್ಗಳು ಬಹಳಷ್ಟು ನಮಗೆ ನೋಡ್ಲಿಕ್ಕೆ
ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ಪರ್ಸೆಂಟೇಜ್ ಮತ್ತು ಎವರೇಜ್ ತೆಗಿಲಿಕ್ಕೆ ನಿಮ್ಗೆ ಇದರಲ್ಲಿ ಬರ್ಬೇಕಾಗುತ್ತೆ. ಸೊ ಈಗ ಇಲ್ಲಿ ಒಂದು ಪಾಯ್ ಚಾರ್ಟ್ ಬಗ್ಗೆ ಇಲ್ಲಿ ಹೇಳೋದಾದ್ರೆ, ಪಾಯ್ ಚಾರ್ಟ್ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಏನು ಅಂತಂದ್ರೆ ಇದು ಒಂದು ಏನು ಪಾಯ್ ಚಾರ್ಟ್ ಇರ್ತಾ ಇದೆ. ಸೊ ಈ ಪಾಯ್ ಚಾರ್ಟ್ ನಡುವಿರುವಂತಹ ಬಿಂದು ಏನಿರ್ತಾ ಇದೆ ಪಾಯಿಂಟ್, ಸೊ ಇದು ಟೋಟಲ್ ಆಗಿ ಎಷ್ಟು ಡಿಗ್ರಿ ಕವರ್ ಮಾಡುತ್ತೆ ಅಂತಂದ್ರೆ ಇದು 360 ಡಿಗ್ರಿ ಇರ್ತಕ್ಕಂಥದ್ದು ಕವರ್ ಮಾಡ್ತೈತಿ. ಇದು ಎಷ್ಟು ಡಿಗ್ರಿ ಕವರ್ ಮಾಡ್ತೈತಿ? ಇದು 360 ಡಿಗ್ರಿಗೆ ಸಮ ಇರ್ತೈತಿ. 360 ಡಿಗ್ರಿ ಇದು ಇರ್ತಾ ಇದೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಸೊ ಇದನ್ನ ಪರ್ಸೆಂಟೇಜ್ ದಲ್ಲಿ ಯಾವ ರೀತಿ ಮಾಡಬೇಕು, ಪರ್ಸೆಂಟೇಜ್ ಹೇಗೆ ತೆಗಿಬೇಕು ಅನ್ನೋದನ್ನ ಇಲ್ಲಿ ಒಂದ್ ಸ್ವಲ್ಪ ನಾವು ನೋಡೋಣ. ಸೊ ಇಲ್ಲಿ ಒಂದು ಪಾಯ್ ಚಾರ್ಟ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಇದು ಸೊ ಇಲ್ಲಿ ಒಂದು ಪಾಯ್ ಚಾರ್ಟ್ ಇದೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ನಿಮ್ಗೆ ಮಾಹಿತಿಯನ್ನ ಒದಗಿಸಿರ್ತಾರೆ, ಅವರು ನಿಮ್ಗೆ ಡಾಟಾ ಕೊಟ್ಟಿರ್ತಾರೆ. ಸೊ ಈ ಒಂದು ಭಾಗ ಇರ್ತಕ್ಕಂಥದ್ದು 53%, ಈ ಮೇಲಿನ ಭಾಗ 65% ಇದೆ ಅಂತ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಈಗ ಇದರಲ್ಲಿ ಈ 65% ಏನಿದೆಯಲ್ಲ, ಇದು ಎಷ್ಟು ಡಿಗ್ರಿಗೆ ಸಮ ಇದೆ? ಈ 65% ಇದು ಎಷ್ಟು ಡಿಗ್ರಿಗೆ, ಇದು ಎಷ್ಟು ಡಿಗ್ರಿಗೆ ಸಮ? ಸೊ ಅವಾಗ ನೀವು ಹೇಗೆ ತೆಗಿತೀರಾ? ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಇರ್ತಾ ಇದೆ ಇದು. ಸೊ ಈಗಾಗಲೇ ನಿಮಗೆ ಏನು ಅಂತಂದ್ರೆ ಹೇಳೋದಾದ್ರೆ 1% ನೋಡ್ರಿ, ಯಾವಾಗಲೂ ಕೂಡ ಈ ಬಿಂದು ಎಷ್ಟಕ್ಕೆ ಸಮ ಇರ್ತೈತಿ ಅಂತ ಹೇಳಿ ನಾನು ನಿಮಗೆ 360 ಡಿಗ್ರಿಗೆ ಇದು ಏನಿರ್ತೈತಿ, 360 ಡಿಗ್ರಿಗೆ ಸಮ ಅಂತಂದ್ರೆ ಇದು 100%ಗೆ ಸಮ ಇರ್ತೈತಿ. ಇದನ್ನ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. 360 ಡಿಗ್ರಿ ಯಾವುದಕ್ಕೆ ಸಮ ಇರ್ತೈತಿ? 100%ಗೆ ಸಮ ಇರ್ತೈತಿ. ಹಾಗಾಗಿ ಇಲ್ಲಿ 1% ಇರ್ತಕ್ಕಂಥದ್ದು 3.6 ಡಿಗ್ರಿಗೆ ಸಮ ಇರ್ತೈತಿ. ಅದೇ ರೀತಿ 10% ಇರ್ತಕ್ಕಂಥದ್ದು ಯಾವುದಕ್ಕೆ ಸಮ ಆಗ್ತೈತಿ? 36 ಡಿಗ್ರಿಗೆ ಸಮ ಆಗ್ತೈತಿ. ಅದೇ ರೀತಿ ಮುಂದಿದುವರಿತಾ ಹೋಗ್ತಾ ಇದೆ ಇದು. ಓಕೆ, ಇದನ್ನಿಷ್ಟು ನೆನಪಿಟ್ಕೋರಿ ಕಾನ್ಸೆಪ್ಟ್. ಇದರಲ್ಲಿ ಏನು ಅಂತಂದ್ರೆ 1 ಡಿಗ್ರಿ ಇರ್ತಕ್ಕಂಥದ್ದು, 1% ಇರ್ತಕ್ಕಂಥದ್ದು 3.6 ಡಿಗ್ರಿಗೆ ಸಮ, 10% ಇದ್ದದ್ದು 36 ಡಿಗ್ರಿಗೆ ಸಮ. ಸೊ ಇಲ್ಲಿ 1% ಯಾವುದಕ್ಕೆ ಸಮ ಇದೆ? ಇಲ್ಲಿ 3.6 ಡಿಗ್ರಿಗೆ ಸಮ. ನಮಗೆ ಎಷ್ಟು ಬೇಕಾಗೈತಿ ಈಗ? ಪರ್ಸೆಂಟೇಜು 65 ಬೇಕಾಗೈತಿ. 65 ಇರ್ತಕ್ಕಂಥದ್ದು ನಮಗೆ ಬೇಕಾಗಿದೆ. ಸೊ ಇದನ್ನ ಯಾವ ರೀತಿ ಮಾಡ್ತೀವಿ? ಈಗ 10% ಎಷ್ಟಾಗುತ್ತೆ? ಇದು 10% ಅಂತಂದ್ರೆ 36 ಡಿಗ್ರಿ ಆಯ್ತು. ಈಗ ನಮಗೆ ಬೇಕಾಗಿರುವಂತದ್ದೆಷ್ಟು? 65% ಅಲ್ವಾ? ಇದನ್ನ ನಾನು ಹೇಗೆ ಮುರಿಬಹುದು? ಇದನ್ನ 60 + 5% ಅಂತ ಇದನ್ನ ನಾನು ಡಿವೈಡ್ ಮಾಡ್ಕೋಬಹುದು. ಸೊ ಈಗ 10% ಇದ್ದದ್ದು 60% ಮಾಡ್ಬೇಕಂದ್ರೆ 6ರಿಂದ ಗುಣಾಕಾರ ಮಾಡ್ತೇನೆ. ಸೊ ಇದು 60% ಆಯ್ತು. ಇದನ್ನ 6ರಿಂದ ಗುಣಾಕಾರ ಮಾಡಿ ಅಂದ್ಮೇಲೆ ಇದನ್ನು ಕೂಡ ನಾನು ಎಷ್ಟರಲ್ಲಿ ಮಾಡ್ತೇನೆ? 6ರಿಂದ ಗುಣಾಕಾರ ಮಾಡ್ತೇನೆ. 6 6 36 ಬರ್ತೈತಿ. 18 18 1 21 ಅಂತಂದ್ರೆ 216 ಡಿಗ್ರಿ ಆಯ್ತು. ಅಂದ್ರೆ 60% ಎಷ್ಟು ಡಿಗ್ರಿಗೆ ಸಮ ಆಯ್ತು? ಇದು 216 ಡಿಗ್ರಿಗೆ ಸಮ ಆಯ್ತು. ಇನ್ನು 5% ಬೇಕು. ಈಗ ಇಲ್ಲಿ ನೋಡ್ರಿ, ಇಲ್ಲಿ 10% ಇದ್ದದ್ದು 36 ಡಿಗ್ರಿಗೆ ಸಮ ಅಂದ್ರೆ ಇದರ ಅರ್ಧ ಎಷ್ಟಾಗ್ತೈತ್ರಿ? ಇದರ ಅರ್ಧ 5%. 10ರ ಅರ್ಧ ಆಯ್ತು. ಆಮೇಲೆ 36ದ ಅರ್ಧ ಮಾಡ್ರಿ. 36ದ ಅರ್ಧ ಅಂತಂದ್ರೆ 18%. ಸೊ ಇದು 5% ಇಲ್ಲಿ ಮಾಡ್ರಿ. 5% 18 ಡಿಗ್ರಿಗೆ ಸಮ. ಇಲ್ಲಿ ಟೋಟಲ್ 65% ಆಯ್ತು. ಇಲ್ಲಿ ಕೂಡ ಎಷ್ಟಾಗ್ತೈತಿ? 14 3 234 ಡಿಗ್ರಿಗೆ ಸಮ ಆಯ್ತು. ಇದು 65% ಎಷ್ಟಕ್ಕೆ ಸಮ ಆಯ್ತು? ಇದು 234 ಡಿಗ್ರಿಗೆ ಸಮ ಆಯ್ತು. ಅದೇ ರೀತಿ ಇನ್ನೊಂದು ಇದೆ ಅಲ್ಲಿ. ಸೊ ಅದನ್ನು ಕೂಡ ನೀವು ಏನ್ ಮಾಡಬಹುದು? ಟ್ರೈ ಮಾಡಬಹುದು. ಸೊ ಅದನ್ನ ಟ್ರೈ ಮಾಡ್ರಿ. 53% ಇದೆ. ಓಕೆ, ಸೊ ಈಗ ನೆಕ್ಸ್ಟ್ ಎಷ್ಟಿದೆ ಇಲ್ಲಿ? 53% ಇದೆ. 53% ಹೇಗ್ ಮಾಡ್ತೀರಾ? ಸೊ ಈಗ 10% ಅಂತಂದ್ರೆ ಎಷ್ಟಿದೆ? 10% ಅಂದ್ರೆ 36 ಡಿಗ್ರಿ. ಇದನ್ನ 5ರಿಂದ ಗುಣಾಕಾರ ಮಾಡ್ರಿ. ಎಷ್ಟಾಗ್ತೈತಿ? ಇದು 50% ಆಯ್ತು. ಇದನ್ನು ಕೂಡ 5ರಿಂದ ಗುಣಾಕಾರ ಮಾಡ್ರಿ. 5 6 ಎಷ್ಟು ಬರ್ತೈತ್ರಿ? ಇಲ್ಲಿ 30. 5 3 15 16 17 1 18 180 ಡಿಗ್ರಿ ಇಲ್ಲಿಗೆ ಇದು ಬಂತು. ಈಗ ನಮಗೆ ಎಷ್ಟು ಬೇಕಾಗಿದೆ? 3% 3% ಇನ್ನ ತೆಗಿಬೇಕು. 1% ಅಂತಂದ್ರೆ ಎಷ್ಟು? 3.6 ಇದೆ. 1% ಅಂತಂದ್ರೆ 3.6. ಅದೇ ರೀತಿ 2% ಅಂತಂದ್ರೆ ಎಷ್ಟಾಗ್ತೈತಿ? ಮತ್ತೆ 3.6. 3% ಅಂತಂದ್ರೆ 3.6. ಸೊ ಇದು ಎಷ್ಟಾಗುತ್ತೆ? ಇದು 6 3 18 ಬಂತು.
9 1 10 ಅಂದ್ರೆ 10.8 ಡಿಗ್ರಿ ಬಂತು ಅಂತಂದ್ರೆ ಇಲ್ಲಿ 3% ಅಂತಂದ್ರೆ ಎಷ್ಟು ಬರ್ತೈತಿ 10.8 ಡಿಗ್ರಿ ಇಲ್ಲಿಗೆ ಬರ್ತಾ ಇದೆ. ಸೊ ಇದು 53% ಆಯ್ತು. ಎಷ್ಟಾಯ್ತು ಇದು 8 190.8 ಡಿಗ್ರಿಗೆ ಸಮ ಆಯ್ತು. ಸೊ ಈ ರೀತಿ ನಮಗೆ ಪ್ರಶ್ನೆ ಕ್ವಶನ್ಸ್ಗಳು ಬರ್ತವೆ, ಈಸಿ ಇರ್ತವೆ. ಬಟ್ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಕೂಡ ಆಗಬಹುದು. ಬಟ್ ನೀವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ಅದೇ ರೀತಿ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು ನಾವು ನೋಡೋಣ. ಇನ್ನೊಂದು ಪ್ರಶ್ನೆ ನೋಡ್ರಿ. ಈ ರೀತಿ ಒಂದು ಪಾಯ್ ಚಾರ್ಟ್ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಒಂದು ಏನು ಏನು ಕೊಟ್ಟಿರ್ತಾರೆ ಅಂತಂದ್ರೆ 234 ಡಿಗ್ರಿ ಇದು ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಆಮೇಲೆ ಟೋಟಲ್ ಇದು ಏನು ಪಾಯ್ ಚಾರ್ಟ್ ಇದೆ, ಇದು ಒಂದು ಖರ್ಚು ಇದೆ ಅಂತ ಹೇಳಿ ಕೊಟ್ಟಿರ್ತಾರೆ. ಎಷ್ಟು ಖರ್ಚು ಇದೆ ಅಂತಂದ್ರೆ ಇಲ್ಲಿ 9,000 ರೂಪಾಯಿಗಳು ಖರ್ಚಿದೆ. ಅದರಲ್ಲಿ 234 ಡಿಗ್ರಿ ಇರ್ತಕ್ಕಂಥದ್ದು ಇದು ಯಾವುದಕ್ಕೆ ಅಂತಂದ್ರೆ ಆಹಾರಕ್ಕೆ ಖರ್ಚು ಮಾಡ್ತಾರೆ. ಎಷ್ಟು ಆಹಾರಕ್ಕೆ ಖರ್ಚು ಮಾಡೋದು 234 ಡಿಗ್ರಿ ಆಹಾರಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಎಷ್ಟು ಟೋಟಲ್ ಖರ್ಚು ಎಷ್ಟು ಇದೆ 9,000 ರೂಪಾಯಿ. ಅದರಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಆಹಾರಕ್ಕೆ 234 ಡಿಗ್ರಿ ಮಾಡ್ತಾ ಇದ್ದಾರೆ. ಇಲ್ಲಿ ರೂಪಾಯಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಈಗ ಇದನ್ನ ಏನ್ ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕಾಗ್ತತಿ. ಸೊ ಇಲ್ಲಿ ಆಹಾರಕ್ಕೆ 234 ಡಿಗ್ರಿ ಇಲ್ಲಿ ಅವರು ಖರ್ಚು ಮಾಡ್ತಾ ಇದ್ದಾರೆ ಅಂದ್ಮೇಲೆ ಪರ್ಸೆಂಟೇಜ್ ಮೇಲೆ ಎಷ್ಟಾಗುತ್ತೆ ಪರ್ಸೆಂಟೇಜ್ ತೆಗಿಬೇಕು. ಇಲ್ಲಿ ಏನ್ ಮಾಡ್ಬೇಕು, ಇದನ್ನ ಡಿಗ್ರಿದಲ್ಲಿ ಇದ್ದದ್ದು ಏನ್ ಮಾಡ್ಬೇಕು, ಪರ್ಸೆಂಟೇಜ್ಗೆ ಏನ್ ಮಾಡ್ಬೇಕಾಗತ್ತೆ, ಪರಿವರ್ತಿಸಿ ಪರ್ಸೆಂಟೇಜ್ಗೆ ಪರಿವರ್ತನೆ ಮಾಡ್ಕೋಬೇಕು. ಸೊ ಈಗ ಇಲ್ಲಿ 234 ಡಿಗ್ರಿ ಇದೆ. ಸೊ ಇದು ಎಷ್ಟಕ್ಕೆ ಸಮ ಆಗ್ತೈತಿ ಇದು, ಸೊ ಇದು 65%ಗೆ ಸಮ ಆಗ್ತೈತಿ. ಸೊ ಡೈರೆಕ್ಟ್ ಆಗಿ ಹೇಗೆ ಹೇಳಿದ್ರಿ ಸರ್ ನೀವು, ಸೊ ಈಗಾಗಲೇ ನಾವು ಒಂದು ಲೆಕ್ಕ ಮಾಡಿದ್ವಿ ಇದ್ರ ಹಿಂದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 234 ಡಿಗ್ರಿ ಯಾವುದಕ್ಕೆ ಸಮ ಇದೆ, 65%ಗೆ ಸಮ ಇದೆ. ಸೊ ಅದೇ ಇಲ್ಲಿ ನಾನು ಇಲ್ಲಿ ಕೊಟ್ಟೇನಿ. ಸೊ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ನೀವು ಇದನ್ನ ಮಾಡಬಹುದು. ಗೊತ್ತಿರ್ಲಿಲ್ಲ ಅಂತಂದ್ರೆ ಈ ರೀತಿ ನೀವು ಡಿಗ್ರಿದಲ್ಲಿದ್ದದ್ದು ಏನ್ ಮಾಡ್ಬೇಕು, ಪರ್ಸೆಂಟೇಜ್ಗೆ ಪರಿವರ್ತನೆ ಇರುವಂತದ್ದು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಡಿಗ್ರಿದಲ್ಲಿದ್ದದ್ದು ಪರ್ಸೆಂಟೇಜ್ಗೆ ಪರಿವರ್ತನೆ ಕೂಡ ಸೇಮ್ ಅದೇ ರೀತಿ ಪ್ರೊಸೆಸ್. ಇದೇನ್ ಮಾಡೇವಿ ನಾವು ಅದೇ ರೀತಿ ಪ್ರೊಸೆಸ್ ದೊಳಗೆ ಮಾಡ್ಬೇಕು ಇಲ್ಲಿ. ಈಗ ಇಲ್ಲಿ ಏನ್ ಮಾಡ್ಕೋಬೇಕು ನಾವು, 65% ಆಯ್ತಿದು. ಸೊ ಈಗ ಇಲ್ಲಿ ಏನ್ ಮಾಡ್ಬೇಕು, ನಮ್ಗ 65% ಯಾವ್ದಕ್ಕೆ ಖರ್ಚು ಮಾಡ್ತಾ ಇದ್ದಾನೆ ಅವನು, ಆಹಾರಕ್ಕೆ 65% ಖರ್ಚಾಗ್ತಾ ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಹೇಗ್ ಮಾಡಬಹುದು ನಾವು, ಈಗ ಇಲ್ಲಿ ನಾನು ಡೈರೆಕ್ಟ್ ಆಗಿ ಯಾವ ರೀತಿ ತೆಗಿಬೇಕು, 2 ಮೆಥಡ್ ಹೇಳ್ತೇನೆ ನಾನು. ಇದನ್ನ ಯಾವ ರೀತಿ ಪರ್ಸೆಂಟೇಜ್ ಇರ್ತಕ್ಕಂಥ ತೆಗಿಬೇಕು. ಈಗ 9,000 ರೂಪಾಯಿಯ 65% ಎಷ್ಟು ಅಂತ ಹೇಳಿ ತೆಗಿಬೇಕು, ಹೌದಾ. ಸೊ ಇದನ್ನ ನಾನು ಏನ್ ಮಾಡ್ತೀರಿ ನೀವು, ಈಗ ಇದನ್ನ, ಸೊ ಇಲ್ಲಿ 9,000 ರೂಪಾಯಿ ಇದೆ, ಇದರ ಎಷ್ಟು ಪರ್ಸೆಂಟೇಜ್ ತೆಗಿಬೇಕು, 65% ತೆಗಿಬೇಕು. ಈ ರೀತಿ ನಾವು ಅಲ್ಲಿ ಲೆಕ್ಕಾಚಾರ ಮಾಡ್ತೇವೆ. ಸೊ 2 ಇಂದ 2 ಹೋಗ್ತಾವೆ. ಬಟ್ ಇಲ್ಲಿ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ 90 ಗುಣಾಕಾರ 65 ಇಲ್ಲಿ ಲೆಕ್ಕ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಮಾಡಿದಾಗ ಎಷ್ಟು ಬರ್ತೈತೆ ನೋಡ್ರಿ, 5 0 0, 5 9 45, ಇಲ್ಲಿ ಪ್ಲಸ್ 6 0 0, 6 9 54 ಬಂತು. ಸೊ ಇಲ್ಲಿ 5,854 ನಮಗೆ ಆನ್ಸರ್ ಬರ್ತಾ ಇದೆ. ಇದರ ಆನ್ಸರ್ ಎಷ್ಟು, ಆಹಾರಕ್ಕೆ ಖರ್ಚು ಮಾಡುವಂತ ಹಣ ಎಷ್ಟಿದೆ, 5,850 ರೂಪಾಯಿ. ಬಟ್ ಇದನ್ನ ಶಾರ್ಟ್ ಕಟ್ ಒಳಗೆ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಈಗಲೇ 65% ನಾನು ಈ ರೀತಿ ಬರ್ಕೋಬಹುದು. ಸೊ ಹೇಗೆ ಅಂತಂದ್ರೆ 130/2 ಅಂತ ಹೇಳಿ ಕೂಡ ಬರ್ಕೋಬಹುದು. ಸೊ ಹೆಂಗ್ರಿ ಸರ್ ಅಂತಂದ್ರೆ, ಸೊ ಇದು 65ರ ನೋಡ್ರಿ 130 ಆಕ್ಚುಲಿ ಇದು ಹೆಂಗ್ ಬರ್ಕೊಂಡೆ ಅಂತಂದ್ರೆ 130/2 ಅಂದ್ರೆ ಇದನ್ನ ಕಡ್ತಾ ಹೊಡಿರಿ ನೋಡ್ರಿ ಎಷ್ಟು ಬರ್ತೈತಿ, 2 6 12, 2 5 10 ಅಂತಾರೆ. ಇಲ್ಲಿ 65 ಬಂತಿಲ್ಲೋ ಇಲ್ಲಿ. ಸೊ ಅದನ್ನ ನಾನು ಡಬಲ್ ಮಾಡ್ಕೊಂಡು ಬರ್ಕೊಂಡೇನಿ ಈಗ. ಸೊ ಇಲ್ಲಿ ಅದನ್ನ ಏನ್ ಮಾಡೀನಿ, ಡಬಲ್ ಮಾಡ್ಕೊಂಡಿನಿ. 65ರ ಡಬಲ್ ಎಷ್ಟು, 130. ಅದ್ರ ಕೆಳಗೆ ಎಷ್ಟು ಬರಿಬೇಕು, 2 ಬರಿಬೇಕು. ಯಾಕಂದ್ರೆ ಇದನ್ನ ಕಡ್ತಾ ಹೊಡೆದಾಗ 65ನ ಬರ್ಬೇಕಲ್ಲಿ, 65% ತೆಗಿಯಾಕತ್ತೇವ್ ನಾವು. ಸೊ ಇಲ್ಲಿ 130/2 ಇಂಟು 9,000 ಅಂತ ಹೇಳಿ ನೀವು ಮಾಡಿದ್ರಿ ಅಂತಂದ್ರ ಡೈರೆಕ್ಟ್ ಆಗಿ ನಮಗೆ ಇದರ ಆನ್ಸರ್ ಸಿಗ್ತಾ ಇದೆ. ಸೊ ಇಲ್ಲಿ ಹೇಗ್ ಮಾಡ್ಬೇಕು, 2 1 2, 2 4 8, 2 4 8, 2 5 2 5 10. ಸೊ ಇದು ಆನ್ಸರ್ ತಕ್ಕಂಥದ್ದು ಇಲ್ಲಿ. ಓಕೆ, 450 ಅಲ್ಲ, 2 4 ಇಲ್ರಿ, 2 4 8 ಬಂತು, ಇಲ್ಲಿ 1 ಕೈಲ ಬಂತು, 2 5 10.
ಸೊ 0ಗೆ 0 0. ಸೊ ಇದನ್ನ ಏನ್ ಮಾಡ್ಬೋದು, ಈಗ ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇದು ಟೋಟಲ್ ಆಗಿ 5850 ಬರ್ತಾ ಇದೆ. ನಿಮ್ಗೆ ಯಾವ್ದು ಈಸಿ ಅನಿಸ್ತೈತಿ ಅದನ್ನ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಇರುವಂತದ್ದು ಮಾಡಬಹುದು. ಇಲ್ಲಿ ಡೈರೆಕ್ಟ್ ಆಗಿ ನೀವು 130 ಮತ್ತು 4500 ಗುಣಾಕಾರ ಮಾಡಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ 100 ಕೂಡ ಇಲ್ಲಿ ಇರ್ತಾ ಇದೆ. ಸೊ ಪರ್ಸೆಂಟೇಜ್ ನಾವಿಲ್ಲಿ ಹಚ್ಕೊಂಡಿಲ್ಲ. ಸೊ ಆ ಪರ್ಸೆಂಟೇಜ್ 2 ಸೊನ್ನೆಯನ್ನ ನಾವು ಕಳೆದ್ವಿ ಅಂತಂದ್ರೆ 2 ಸೊನ್ನೆಯನ್ನ ತೆಗಿಬೇಕು. ಇಲ್ಲಿ 2 ಸೊನ್ನೆಯನ್ನ ತೆಗೆದ್ವಿ ಅಂತಂದ್ರೆ ಸೊ ಇಲ್ಲಿ ಎಷ್ಟು ಉಳಿತೈತಿ, 130 ಗುಣಾಕಾರ 45. ಸೊ ಇದನ್ನ ನೀವು ಮಾಡಿದ್ರಿ ಅಂತಂದ್ರೆ ಬರುತ್ತೆ ನಿಮ್ಗೆ 5 0 0 5 3 15 5 1 6 4 0 0 4 3 12 4 1 4 1 5. ಸೊ 5 8 5850 ನೋಡ್ರಿ ಇಲ್ಲಿ ಸೇಮ್ ಇರ್ತಕ್ಕಂಥದ್ದು ಆನ್ಸರ್ ಬರುತ್ತೆ. ಸೊ ಈ 2 ಸೊನ್ನೆ ಯಾಕೆ ತೆಗಿಬೇಕು ಅಂತಂದ್ರೆ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ನಾವಿಲ್ಲಿ ತೆಗೆದುಕೊಂಡಿರಂಗಿಲ್ಲ. ಸೊ ಓನ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಲೆಕ್ಕ ಸರಳ ಆಗ್ಲಿ ಅಂತೇಳಿ ನಾವೇನ್ ಮಾಡಿದ್ವಿ, ಇಲ್ಲಿ ಈ 130 ಡಿವೈಡೆಡ್ ಬೈ 2 ಇದು ಓನ್ಲಿ, ಇದು 130 ಡಿವೈಡೆಡ್ ಬೈ 2 ಇದು ಓನ್ಲಿ ಏನು ಅಂತಂದ್ರೆ ಇದು 65 ಮಾತ್ರ. ಇದು 65 ಮಾತ್ರ. ಶೇಕಡಾ ಇರ್ತಕ್ಕಂಥದ್ದು 100 ಇಲ್ಲಿ ಕೆಳಗಡೆ ಇರ್ತಾನೆ ಇದೆ. ಸೊ ಈ 2 ಸೊನ್ನೆ ಏನಿರ್ತಾವಲ್ಲ ಆ 2 ಸೊನ್ನೆ ಇಲ್ಲಿ ನಾನು ಇಲ್ಲಿ ಕಟ್ತಾ ಹೊಡೆದೆ. ಸೊ ನಿಮಗೆ ಯಾವ್ದು ಈಸಿ ಅನಿಸ್ತೈತೆ ಅದು ಮಾಡ್ರಿ. ಇದು 1ನೇ ಮೆಥಡ್, ಇದು 2ನೇ ಮೆಥಡು. ಯಾವ್ದು ನಿಮಗೆ ಈಸಿ ಅನಿಸುತ್ತೆ ಆ ರೀತಿ ಮಾಡ್ರಿ. ಈ ರೀತಿ ಪಾಯ್ ಚಾರ್ಟ್ ದಲ್ಲಿ ಬರ್ತಾ ಇದಾವೆ ಕ್ವಶನ್ಸ್ಗಳು. ಈಗ ಒಂದೊಂದಾಗಿ ಕ್ವಶನ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ, ಯಾವ ರೀತಿ ಬಂದಾವೆ ಅಥವಾ ಯಾವ ರೀತಿ ಬಿಡಿಸ್ಬೇಕಂತೇಳಿ. ಎಲ್ಲಾ ಕಾಲೇಜಿನಲ್ಲಿರುವ ಇದು ಡೈರೆಕ್ಟ್ ಆಗಿ ನಾನು ಕ್ವಶನ್ ಬರ್ದಿದ್ದೇನೆ. ಸೊ ಆಕ್ಚುಲಿ ಇಲ್ಲಿ ಏನಿರ್ತೈತಿ ಅಂತಂದ್ರೆ ಇಲ್ಲಿ ಒಂದು ಚಾರ್ಟ್ ಇರ್ತಾ ಇದೆ. ಸೊ ಇದು ಬಾರ್ ಗ್ರಾಫ್ ಇದೆ. ಸೊ ಇದನ್ನ ನೀವು ಅಧ್ಯಯನ ಮಾಡಬೇಕು. ಸೊ ಇಲ್ಲಿ 200 400 600 ಆಮೇಲೆ 800 ಇವುಗಳು ಏನಿದಾವಲ್ಲ ಇವು ಎಲ್ಲ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಸಂಖ್ಯೆ. ಇದು ಏನು ಅಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ. ಆಮೇಲೆ ಇಲ್ಲಿ ಕೆಳಗಡೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕಾಲೇಜ್ಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಕಾಲೇಜ್, ಬಿ ಕಾಲೇಜ್, ಸಿ ಕಾಲೇಜ್, ಡಿ ಕಾಲೇಜ್. ಅದೇ ರೀತಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ನೀಲಿ ಬಣ್ಣದಲ್ಲಿರುವಂತದ್ದು ಇದು ವಿಜ್ಞಾನ ಸೆಕ್ಷನ್, ಇದು ವಿಜ್ಞಾನ ವಿಭಾಗ. ಇದು ಇರ್ತಕ್ಕಂಥದ್ದು ಕಲಾ ವಿಭಾಗ ಅಂದ್ರೆ ಆರ್ಟ್ಸ್ ಇರ್ತಕ್ಕಂಥದ್ದು ಇಲ್ಲಿದೆ. ಕೆಳಗಡೆ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಕಾಲೇಜಸ್ಗಳು ಇದಾವೆ ಇಲ್ಲಿ 3. ಓಕೆ, ಸೊ ಇದು ವಿಜ್ಞಾನ ವಿಭಾಗ ನೀಲಿ ಬಣ್ಣ ಇದೆ. ಇದು ನೀಲಿ ಬಣ್ಣ ಎಲ್ಲ ವಿಜ್ಞಾನ ವಿಭಾಗ. ಕೆಂಪದಲ್ಲಿರುವಂತದ್ದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥದ್ದು ಇದೆ. ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನ್ ಕೇಳ್ಯಾರ ಅಂತಂದ್ರೆ ಎಲ್ಲಾ ಕಾಲೇಜಿನಲ್ಲಿರುವ ಕಲಾ ವಿದ್ಯಾರ್ಥಿಗಳ ಸರಾಸರಿ ಸಂಖ್ಯೆಗಿಂತ ಎಷ್ಟು ಕಾಲೇಜುಗಳಲ್ಲಿ ಕಲಾ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು, ಎಲ್ಲಾ ಕಾಲೇಜಿನಲ್ಲಿರುವ ಕಲಾ ವಿದ್ಯಾರ್ಥಿಗಳ ಸರಾಸರಿಯನ್ನ ತೆಗಿಬೇಕಾಗ್ತತಿ. ಎಲ್ಲಾ ವಿದ್ಯಾರ್ಥಿಗಳ ಕಾಲೇಜಿನ ಸರಾಸರಿ ಎಷ್ಟಾಗ್ತೈತಿ, ಇಲ್ಲಿ ಕಲಾ ವಿಭಾಗ ಅಂತಂದ್ರೆ ಕೆಂಪದಲ್ಲಿರುವಂತಹ ಒಂದು ನಂಬರ್ಸ್ ಗಳನ್ನ ತಗೋಬೇಕು. ಸೊ ಇಲ್ಲಿ 1120 ಇದೆ. ಎರಡನೇದೊಳಗ 1260, ಆರ್ಟ್ಸ್ ದಲ್ಲಿ 1320 ವಿದ್ಯಾರ್ಥಿಗಳು. ಆಮೇಲೆ ಡಿ ಕಾಲೇಜಲ್ಲಿ 700 ವಿದ್ಯಾರ್ಥಿಗಳು. ಸೊ ಟೋಟಲ್ ಆಗಿ 4400 ವಿದ್ಯಾರ್ಥಿಗಳಿದ್ದಾರೆ. ಸೊ ಇದ್ರ ಸರಾಸರಿ ಹೆಂಗ್ ತೆಗಿತೀವಿ ನಾವು, 4400 ಕಾಲೇಜ್ಗಳ ಸಂಖ್ಯೆ ಎಷ್ಟೈತಿ ಅದನ್ನ ನಾವಿಲ್ಲಿ ಕೆಳಗಡೆ ಬರಿಬೇಕು. 411 ಬರ್ತಾ ಇದೆ ಅಂತಂದ್ರೆ 1100 ಇದರ ಒಂದು ಸರಾಸರಿ ಬಂತು. ಈಗ ಏನು ಕೇಳಿದ್ದಾರೆ, ಎಷ್ಟು ಕಾಲೇಜುಗಳಲ್ಲಿ ಕಲಾ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ ಅಂದ್ರೆ ಸರಾಸರಿಗಿಂತ ಹೆಚ್ಚಿರುವಂತದ್ದು ಯಾವುದು ನೋಡ್ರಿ. ಇಲ್ಲಿ ಎ ಕಾಲೇಜಲ್ಲಿ ಸರಾಸರಿಗಿಂತ ಹೆಚ್ಚಿದೆ. ಓಕೆ, ಸೊ 1100 ಸರಾಸರಿ ಇದೆ, ಅದಕ್ಕಿಂತ ಹೆಚ್ಚಿದೆ ಇಲ್ಲಿ 20 ಜನ. ಆಮೇಲೆ ಇಲ್ಲಿಯೂ ಕೂಡ ಸರಾಸರಿಗಿಂತ ಹೆಚ್ಚಿದೆ. ಇದು ಒಂದು ಕಾಲೇಜ್ ಆಯ್ತು, ಇದು 2ನೇ ಕಾಲೇಜ್ ಆಯ್ತು. ಇಲ್ಲಿಯೂ ಕೂಡ ಸರಾಸರಿಗಿಂತ ಹೆಚ್ಚಿದೆ, 3 ಕಾಲೇಜ್ ಆಯ್ತು. ಸೊ ಆದ್ರೆ 4ನೇ ಕಾಲೇಜಲ್ಲಿ ಸರಾಸರಿಗಿಂತ ಕಡಿಮೆ ಇದೆ. ಸೊ ಟೋಟಲ್ ಆಗಿ ಎಷ್ಟು ಕಾಲೇಜ್ಗಳಿದಾವೆ ಸರಾಸರಿಗಿಂತ ಹೆಚ್ಚು, 1 2 3 ಕಾಲೇಜ್ಗಳಿದಾವೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ ಬಿ ಏನಾಗುತ್ತೆ, ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಸೊ ಸಿಂಪಲ್ ಇರ್ತಾವೆ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ವಿಜ್ಞಾನವನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಕಾಲೇಜಿನಲ್ಲಿ ಆರ್ಟ್ಸ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಕೇಳಿದಾರೆ ಅವರು. ಅಂದ್ರೆ ಟೋಟಲ್ ಆಗಿ ಇಲ್ಲಿ ಏನ್ ಹೇಳೋದು ಅಂತಂದ್ರೆ ಟೋಟಲ್ ಆಗಿ ಆರ್ಟ್ಸ್ ದವ್ರು ಎಷ್ಟಿದ್ದಾರೆ, ಆಮೇಲೆ ಸೈನ್ಸ್ ದವ್ರು ಎಷ್ಟಿದ್ದಾರೆ. ಸೊ ಅವುಗಳನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಈಗ ಇಲ್ಲಿ
ಇಲ್ಲಿ ಸೈನ್ಸ್ ದವ್ರದ್ದು ನೋಡ್ರಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಮೊದಲು ಸೈನ್ಸ್ ದವ್ರದ್ದು ನಾವಿಲ್ಲಿ ನೋಡೋಣ. 880 ಇದೆ. ಆಮೇಲೆ 940 ಬ್ಲೂ ಕಲರ್ದೊಳಗೆ ನೋಡ್ರಿ. ಆಮೇಲೆ ಇಲ್ಲಿ ಏನ್ ವಿಜ್ಞಾನವನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಕಾಲೇಜಿನಲ್ಲಿ ಆರ್ಟ್ಸ್ ತೆಗೆದುಕೊಳ್ಳುವ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ. ಇಲ್ಲಿ ಏನೋ ಮಿಸ್ ಆಗಿದೆ ಅನಿಸ್ತಾ ಇದೆ ಇಲ್ಲಿ. ವಾಟ್ ಈಸ್ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದ ನಂಬರ್ ಆಫ್ ದ ಸ್ಟೂಡೆಂಟ್ ಟೇಕಿಂಗ್ ಸೈನ್ಸ್ ಟು ದ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಟೇಕಿಂಗ್ ಆರ್ಟ್ಸ್ ಇನ್ ಕಾಲೇಜ್. ಇಲ್ಲಿ ಕಾಲೇಜ್ ಇಲ್ಲಿ ಐ ಥಿಂಕ್ ಕಾಲೇಜ್ ಸಿ ಅಂತ ಹೇಳಿ ಇನ್ನೂ ಬರ್ಬೇಕು. ಇಲ್ಲಿ ಎಲ್ಲಾ ಹುಡುಗರು ಇಲ್ಲ ಅವರು. ಇಲ್ಲಿ ಮಿಸ್ ಪ್ರಿಂಟ್ ಆಗಿದೆ ಒಂದ್ ಸ್ವಲ್ಪ. बाथरूम में बेडरूम में भी नहीं। अब तो चार तो तुम्हें ಓಕೆ. ಸೊ ಈಗ ಇಲ್ಲಿ ನಾವು ನೋಡಬಹುದು. ಸೊ ಒಂದ್ ಸ್ವಲ್ಪ ಮಿಸ್ ಪ್ರಿಂಟ್ ಆಗಿತ್ತು, ಅದನ್ನ ಸರಿ ಮಾಡಿದೆ ನಾನು. ಸೊ ಇಲ್ಲಿ ಕಾಲೇಜ್ ಸಿ ದೊಳಗದು ಆಕ್ಚುಲಿ ಕಾಲೇಜ್ ಸಿ ಏನಿದೆ ಅಲ್ಲ, ಇದರಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳ ಅನುಪಾತ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸೈನ್ಸ್ ಅನ್ನ ತೆಗೆದುಕೊಳ್ಳೋಣ, ಇಲ್ಲಿ ಆರ್ಟ್ಸ್ ಇರ್ತಕ್ಕಂಥ ತೆಗೆದುಕೊಳ್ಳೋಣ. ಸೈನ್ಸ್ ದಲ್ಲಿ 1080 ಜನ ವಿದ್ಯಾರ್ಥಿಗಳಿದ್ದಾರೆ ಸಿ ಕಾಲೇಜ್ದಲ್ಲಿ. ಆಮೇಲೆ ಆರ್ಟ್ಸ್ ದವರು 1320 ಜನ ಇದ್ದಾರೆ. ಇವುಗಳ ಅನುಪಾತ ನಾವಿಲ್ಲಿ ತೆಗಿಬೇಕಾಗತ್ತೆ. ಸೊ ಎಷ್ಟರಲ್ಲಿ ಹೋಗುತ್ತೆ ನೋಡ್ರಿ ಇದು. ಸೊ ಇದು 120ರಿಂದ ಡಿವೈಡ್ ಆಗುತ್ತೆ. ಸೊ 120ರಿಂದ ಎಷ್ಟರಲ್ಲಿ ನೋಡ್ರಿ, 120 9 ಎಷ್ಟಾಗುತ್ತೆ, 9 0 0 9 2 18 9 1 9 10 ಅಂದ್ರೆ 129 ಹೋಗುತ್ತೆ. ಅದೇ ರೀತಿ ಇದು 11 ಇರ್ತಕ್ಕಂಥದ್ದು ಹೋಗ್ತೈತಿ ನೋಡ್ರಿ. ಇಲ್ಲಿ 120 11 ಸೊ 0 2 1 0 2 1 ಸೊ ಎಷ್ಟು ಬಂತಿದು 1320. ಅಂದ್ರೆ ಅನುಪಾತ ಎಷ್ಟು ಬಂತು, ಸೈನ್ಸ್ ಮತ್ತು ಆರ್ಟ್ಸ್ ಗಳ ಅನುಪಾತ 9:11 ಆಪ್ಷನ್ ನಂಬರ್ ಡಿ. ಸೊ ಇಷ್ಟು ದೊಡ್ಡದು ನಿಮಗೆ ತಿಳಿಲಿಲ್ಲ ಅಂತಂದ್ರೆ ನೀವೇನ್ ಮಾಡಬಹುದು ಇದನ್ನ. ಸೊ ನಿಯರೆಸ್ಟ್ ಇರುವಂತಹ ಸಣ್ಣ ಸಣ್ಣ ಮಗ್ಗಿನೂ ಕೂಡ ಮಾಡಬಹುದು. ಬಟ್ ಬಹಳ ಲೇಟ್ ಇರ್ತಕ್ಕಂಥದ್ದು ಆಗ್ತೈತಿ. ಇದು 0ಯಿಂದ ಈ 0 ಇರ್ತಕ್ಕಂಥದ್ದು ಇಲ್ಲಿ ತೆಗೀರಿ. ಸೊ ಇಲ್ಲಿ 9ರಿಂದ ನೋಡ್ರಿ ಹೋಗ್ತೈತೆನ, 9 1 9 9 2 18 ಆಯ್ತು. ಅದೇ ರೀತಿ ಇದು ಕೂಡ 9ರಿಂದ ಹೋಗ್ಬೇಕು. 9 1 9 ಇಲ್ಲಿ 4 ಬಂತು, 93 94 36 45 ಇದು ಸಾರಿ ಇದು 12ರಿಂದ ಕಡ್ತಾ ಇಲ್ಲಿ ಹೊಡಿಬೇಕು. ಇದನ್ನ 12ರಿಂದ ಇದು 12 9 12 9 108 12 11 132 11 ಬರ್ತೈತಿ. ಓಕೆ. ಸೊ ಈ ರೀತಿ ಇರ್ತಕ್ಕಂಥದ್ದು 12 ಮಗ್ಗಿ ನಿಮಗೆ ಬರಬೇಕು. ಸೊ ಈ ರೀತಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ ಇದೆ. ಸೊ ಇದನ್ನ ನೀವು ಒಂದ್ ಸ್ವಲ್ಪ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ. ಸೊ ವಿಡಿಯೋನ ಪಾಸ್ ಮಾಡ್ರಿ, ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಏನಿದೆ ಪ್ರಶ್ನೆ, ಸಿ ಕಾಲೇಜಿನಲ್ಲಿರುವ ವಿಜ್ಞಾನ ವಿದ್ಯಾರ್ಥಿಗಳ ಸಂಖ್ಯೆ, ಆಮೇಲೆ ಸಿ ಕಾಲೇಜಿನಲ್ಲಿರುವ ವಿಜ್ಞಾನ ವಿದ್ಯಾರ್ಥಿಗಳ ಸಂಖ್ಯೆ, ಡಿ ಕಾಲೇಜಿನಲ್ಲಿರುವ ವಿಜ್ಞಾನ ವಿದ್ಯಾರ್ಥಿಗಳ ಸಂಖ್ಯೆ, ಡಿ ಕಾಲೇಜಿನಲ್ಲಿರುವ ವಿಜ್ಞಾನ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಶೇಕಡ ಎಷ್ಟು ಕಡಿಮೆ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಅಂದ್ರೆ ಇದಕ್ಕಿಂತ ಇದು ಎಷ್ಟು ಕಡಿಮೆ ಇದೆ ಶೇಕಡ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 1080 ಇದ್ದಾರೆ ಸಿ ದೊಳಗೆ, ಆಮೇಲೆ ಡಿ ದೊಳಗೆ 1200 ಜನ ಇದ್ದಾರೆ. ಎಷ್ಟು ಕಡಿಮೆ ಆಗಿದೆ ಇದು, 1200 1200ರಿಂದ 1080 ಆಗಿದೆ. ಎಷ್ಟು ಕಡಿಮೆ ಆಗಿದೆ ಇದು, 120 ವಿದ್ಯಾರ್ಥಿಗಳ ಕಡಿಮೆ ಇದೆ.
ಎಷ್ಟಕ್ಕೆ ಕಡಿಮೆ ಆಗಿದೆ, ಯಾವುದರಿಂದ ಕಡಿಮೆ ಆಗಿದೆ ಅದು? ಸೊ 1200ರಿಂದ ಯಾವುದರಿಂದ ಕಡಿಮೆ ಆಗಿರ್ತೈತಲ್ಲ ಅದನ್ನ ಇಲ್ಲಿ ಕೆಳಗೆ ಬರ್ಕೋಬೇಕು. ಇಲ್ಲಿ 1080 ಬರ್ಕೊಂಡ್ರ ಆನ್ಸರ್ ತಪ್ಪ ಬರ್ತೈತಿ. ಯಾವುದರಿಂದ ಕಡಿಮೆ ಆಗೈತಿ? ಇದು 120 1200ರಿಂದ ಕಡಿಮೆ ಆಗೈತಿ. ಅದ್ರ ಸಲುವಾಗಿ 1200 ಕೆಳಗೆ ಬರ್ಕೊಳ್ರಿ. ಗುಣಾಕಾರ ಶೇಕಡ 100ಕ್ಕೆ ಎಷ್ಟು ಮಾಡ್ರಿ ಇಲ್ಲಿ 2 ಸೊನ್ನೆಲೆ 2 ಸೊನ್ನೆ ಹೋಗ್ತಾವು. ಸೊ 12 ಒಂದ್ಲೆ 12 12 ಹತ್ಲೆ 120. ಸೊ ಇದಕ್ಕೆ 10% ಇರ್ತಕ್ಕಂಥದ್ದು ಆನ್ಸರ್ ಬರ್ತಾ ಇದೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಬಿ ಕಾಲೇಜಿನಲ್ಲಿರುವ ಕಲಾ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಬಿ ಕಾಲೇಜ್ ಎಲ್ಲಿದೆ? ಸೊ ಈ ಬಿ ಕಾಲೇಜಿನಲ್ಲಿರುವ ಕಲಾ ವಿದ್ಯಾರ್ಥಿಗಳ ಸಂಖ್ಯೆ ರೆಡ್ ದೊಳಗ 1260 ಇಲ್ಲಿ ಇದೆ. ಆಮೇಲೆ ಎ ಕಾಲೇಜಿನಲ್ಲಿರುವ ಕಲಾ ವಿದ್ಯಾರ್ಥಿಗಳ ಸಂಖ್ಯೆ, ಎ ಕಾಲೇಜಿನಲ್ಲಿರುವ ಕಲಾ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಶೇಕಡ ಎಷ್ಟು ಹೆಚ್ಚಿದೆ ಅಂತಂತ ಕೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕಿಂತ ಇದು ಎಷ್ಟು ಹೆಚ್ಚಿದೆ, ಹೌದಾ? ಇದಕ್ಕಿಂತ ಯಾವುದಕ್ಕಿಂತ ಕಿಂತ ಎಲ್ಲಿ ಬರ್ತೈತಲ್ಲ ಅದು ಕೆಳಗೆ ಬರ್ತೈತೆ ಯಾವಾಗಲೂ. ಇಲ್ಲಿ ಏನಾಗಿತ್ತು, ಇಲ್ಲಿ ಇದಕ್ಕಿಂತ ಇಲ್ಲಿ ಬಂದಿತ್ತು 1200ಕ್ಕಿಂತ ಇದು ಇಷ್ಟು ಅಂತ ಹೇಳಿ ಈ ರೀತಿ ಬಂದಿತ್ತು. ಈಗ ಇಲ್ಲಿ 1120ಕ್ಕಿಂತ 1260 ಎಷ್ಟು ಹೆಚ್ಚಿದೆ ಅನ್ನೋದನ್ನು ತೆಗಿಬೇಕು. ಈಗ ಇಲ್ಲಿ ಸೊ 1260 ಇದೆ, ಆಮೇಲೆ ಇನ್ನೊಂದ್ರೊಳಗೆ 1120 ಇದೆ. ಸೊ 1260ಕ್ಕಿಂತ ಎಷ್ಟು ಇದು ಸಾರಿ 1120ಕ್ಕಿಂತ ಇದು ಎಷ್ಟು ಹೆಚ್ಚಿದೆ? ಎಷ್ಟು ಹೆಚ್ಚಿದೆ ಅಂತಂದ್ರೆ ಎಷ್ಟು ಹೆಚ್ಚಿದೆ ಇದು? ಮೈನಸ್ ಮಾಡಿದ್ರೆ 140 ಆಗ್ತೈತಿ. ಸೊ ಯಾವುದಕ್ಕಿಂತ ಇದೆ ಇದು? ಇದಕ್ಕಿಂತ. ಓಕೆ, 1120ಕ್ಕಿಂತ. ಸೊ ಇಲ್ಲಿ ಕೆಳಗೆ ಬರ್ತೈತಿ 100ಕ್ಕೆ ಎಷ್ಟು ಆಗ್ತೈತಿ ಮಾಡ್ಬೇಕು ಇಲ್ಲಿ. ಸೊ ಎಷ್ಟರಲ್ಲಿ ಹೋಗ್ತೈತಿ ಇದು? ಎಷ್ಟರಲ್ಲಿ ಹೋಗ್ತೈತ್ರಿ? 2 5 10 ಬಂತು, 2 6 12 ಬಂತು, 2 5 10 ಬಂತು. ಪಾಯಿಂಟ್ ಒಳಗೆ ಬರ್ತೈತಿ ಇದು 2 2 2 2 4, 2 2 4 ಬಂತು, 2 8 16, 2 7 14 ಅಂದ್ರೆ 70 ಬಂತು ಇಲ್ಲಿ. ನೆಕ್ಸ್ಟ್ 5ರಲ್ಲಿ ಹೊಡಿತೇನೆ ನೋಡೋಣ. ನೋಡ್ರಿ 5 1 5, 5 5 25 ಬಂತು, 3 ಉಳಿತು, 3 ಉಳಿತೈತಿ. ಸೊ ಪಾಯಿಂಟ್ ಒಳಗಿದು ಆನ್ಸರ್ ನಮಗಿಲ್ಲಿ ಸಿಗುತ್ತೆ. ಸೊ ಇದನ್ನ ಡೈರೆಕ್ಟ್ ಆಗಿನ ಇಲ್ಲಿ ಲೆಕ್ಕ ಮಾಡೋಣ ಗಪ್ರಿ. ಇದನ್ನ ಕಡ್ತಾ ಹೊಡೆಯೋದು ಬೇಡ. ಇದು 28 ಹಿಂಗ ಇರ್ಲಿ. ಸೊ ಇಲ್ಲಿ 75 70 ಗುಣ್ಲೆ 5 ಮಾಡಿದ್ವಿ ಅಂತಂದ್ರೆ ಎಷ್ಟು ಬರ್ತೈತಿ ಇದು? 5 0 0, 5 7 35 ಡಿವೈಡೆಡ್ ಬೈ 28 ನಾವಿಲ್ಲಿ ಮಾಡೋಣ. ಸೊ ಇದು ಮತ್ತೆ 2ರಲ್ಲಿ ಹೋಗ್ತೈತಿ ನೋಡೋಣ. ಕಡಿಮೆ ಆದಷ್ಟು 2 1 2 1 2, 175 ಡಿವೈಡೆಡ್ ಬೈ 14. ಸೊ ಇದನ್ನ ನಾವು ಮಾಡಿದ್ವಿ ಅಂತಂದ್ರ 12.5% ಬರ್ತಾ ಇದೆ. ಓಕೆ, 14 12 ಮಾಡ್ರಿ ಬರುತ್ತೆ. ಆಮೇಲೆ ಪಾಯಿಂಟ್ ಒಳಗೆ ಬರ್ತಾ ಇದೆ 12.5%. ಆಪ್ಷನ್ ನಂಬರ್ ಬಿ ಸರಿ ಆನ್ಸರ್. ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿರ್ತಕ್ಕಂಥದ್ದು ಇರಬೇಕು ನಿಮ್ದು. ಸೊ ಅವಾಗ ನಾವು ಬೇಗನೆ ಹೂಗನ ಬಿಡಿಸ್ತೇವೆ.